Hello, good morning to all of you. I am Professor and Dr. P. Surendra Padya speaking from Bangalore. ಈಗ ನಿಮಗೆ ರಾಹು 12ನೇ ಮನೆಯಲ್ಲಿ ಇದ್ದರೆ ಸಂಕ್ಷಿಪ್ತವಾಗಿ ಯಾವ ರೀತಿಯ ಎಫೆಕ್ಟ್ ನಿಮ್ಮ ಜೀವನದಲ್ಲಿ ಆಗುತ್ತೆ. ಈಗ ರಾಹು 1ನೇ ಮನೆಯಲ್ಲಿದ್ದರೆ ಹಿಂದಿಯಲ್ಲಿ ಜೈಸಾ ರಾಹು ವೈಸಾ ಉನ್ಕಾ ವ್ಯಕ್ತಿತ್ವ, ಪರ್ಸನಾಲಿಟಿ. ಅಂದರೆ ಇವರ ವ್ಯಕ್ತಿತ್ವದಲ್ಲಿ ಚಂಚಲತೆ ಜಾಸ್ತಿ, ಅನ್ಕನ್ವೆನ್ಷನಲ್ ಅಂದರೆ ಇಟ್ ಈಸ್ ವೆರಿ ಅನ್ಪ್ರಿಡಿಕ್ಟಬಲ್ ಅಂತ. ಯಾರದ್ದೇ ಆಗಲಿ ಲಗ್ನದಲ್ಲಿ ರಾಹು ಇದ್ದವ್ರನ್ನ ನಾನು ನಂಬುವುದೇ ಇಲ್ಲ. ಯಾಕಂದರೆ ಬರೀ ಹಸಿ ಸುಳ್ಳು ಹೇಳುವಂಥ ಜನರು. ಅವರ ಮನೆಯಲ್ಲಿ ಒಂದು ಕ್ಷಣ ಇರೋದಿಲ್ಲ. ನಮ್ಮ ಕೆಳಗಡೆ ಒಬ್ಬರು ಟೆನೆಂಟ್ ಇದ್ದಿದ್ರು, ಅವರು 20 ನಿಮಿಷ ಬರ್ತೇನೆ ಅಂತೇಳಿ 1 ಗಂಟೆ ಇರೋದಿಲ್ಲ, ಮತ್ತೆ ಅರ್ಧ ಗಂಟೆಯಲ್ಲಿ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರದ್ದು ಕಿಟ್ಟಿ ಪಾರ್ಟಿ ಎಲ್ಲ ಇರ್ತಾ ಇರ್ತದೆ. ಅಂದರೆ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಇರ್ತಾರೆ. ಅಂಥವರು ವಾಚಾಳಿಗಳು, ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾರೆ. ನೀವು ನಂಬಲೇಬಾರ್ದು. ಓಕೆ, ಅವರಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಸೆಗಳಿರ್ತವೆ. ಆಸೆಗಳಿಗೆ ಮಿತಿಯೇ ಇರುವುದಿಲ್ಲ. 1 ಕೋಟಿ ಆಯಿತು, ತೃಪ್ತಿ ಇಲ್ಲ. 10 ಕೋಟಿ ಆಯಿತು, ತೃಪ್ತಿ ಇಲ್ಲ. 100 ಕೋಟಿ ಆಯಿತು, ತೃಪ್ತಿ ಇಲ್ಲ. 1000 ಕೋಟಿಯೂ ಆಯಿತು, ಆದರೂ ಕೂಡ ಅವರಲ್ಲಿ ತೃಪ್ತಿ ಇಲ್ಲ. ಬೇರೆಯವರಿಗೆ ಹಂಚಿ ತಿನ್ನುವ ವಿಚಾರವೇ ಅವರ ತಲೆಯಲ್ಲಿ ಬರುವುದಿಲ್ಲ. ಇವರಿಗೆ ಖುದ್ ಕಾ ಪ್ರತಿ ಪೆಂಡಿಂಗ್ ಕರ್ಮ ಇರ್ತದೆ. ಅಂದರೆ ಲಗ್ನದಲ್ಲಿ ರಾಹು ಇದ್ದವರು ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಬೇಕಾಗುತ್ತೆ. ಹೀಗೆ ಹಸಿ ಸುಳ್ಳು ಎಲ್ಲ ಹೇಳಿದರೆ ಮತ್ತೆ ಇವರ ಕರ್ಮ ಸಂಚಿತ ಕರ್ಮಕ್ಕೆ ಹೋಗ್ತದೆ. ಅಂದರೆ ನಿಮ್ಮ ಚೀಲ ಭರ್ತಿ ಆಗ್ತದೆ. ಚಾಲೆಂಜಸ್ ಇವರಿಗೆ ಚಾಲೆಂಜಸ್ ವಿತ್ ಸೆಲ್ಫ್ ಐಡೆಂಟಿಟಿ ಆ್ಯಂಡ್ ಎಗೋ, ಅಂದರೆ ಅಹಂಕಾರ ತುಂಬಿ ತುಳುಕ್ತದೆ ಇವರಲ್ಲಿ. ಮತ್ತು ಇವರಲ್ಲಿ ಒಂದು ಫಾರಿನಿಗೆ ಹೋಗುವ ಅಥವಾ ಅದು ಫಾರಿನ್ ಕನೆಕ್ಷನ್ ಇರುತ್ತೆ ಅಂತ ಹೇಳ್ತಾರೆ. ರಾಹು ಅಲ್ವಾ, ಪ್ರಯಾಣ ಮಾಡ್ತಾ ಇರ್ತಾರೆ, ದೂರದ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ರಾಹು ಇದ್ದರೆ ಮುಸ್ಲಿಂ ಹುಡುಗಿ ಅಂತೇಳಿ ನಾವು ಹೇಳ್ತೇವೆ. ಮದುವೆ ಆಗೋದಾದರೆ ಮುಸ್ಲಿಂ ಹುಡುಗಿಯನ್ನು ಇವರು ಮದುವೆ ಮಾಡ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಸೊ ರಾಹು ಈಸ್ ವೆರಿ ಡೇಂಜರಸ್. ಓಕೆ, ಪರದೇಶ ಕನೆಕ್ಷನ್, ಪದೇ ಪ್ರಯಾಣ. ಪರದೇಶದ ಕನೆಕ್ಷನ್ ಇದ್ದುದರಿಂದ ಪದೇ ಪ್ರಯಾಣ ಹೋಗ್ತಾ ಇರ್ತಾರೆ. ಅದು ಮುಸ್ಲಿಂ ರಾಷ್ಟ್ರಕ್ಕೆ ಸ್ವಲ್ಪ ಜಾಸ್ತಿಯೇ ಹೋಗ್ಬೋದು. ಒಟ್ಟಾರೆ ಪರದೇಶ ಅಂದರೆ ನಮ್ಮಲ್ಲಿ ಈಗ ನಾನು ಉಡುಪಿ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದರೂ ಅದು ಪರದೇಶ ಅಂತ ಟ್ರೀಟ್ ಮಾಡಬೇಕು. ಕೊನೆಯ ಪಕ್ಷ ನಿಮ್ಮ ಹೋಮ್ ಲ್ಯಾಂಡ್, ನೇಟಿವ್ ಲ್ಯಾಂಡ್ ಬಿಟ್ಟು ದೂರ ಇರಬೇಕಾಗುತ್ತೆ. ರಾಹು ವಿಪರೀತ ಬುದ್ಧಿವಂತಿಕೆಯನ್ನು ಕೊಡ್ತಾನೆ. ಅದು ಅನ್ಕನ್ವೆನ್ಷನಲ್, ಅನ್ಪ್ರೆಡಿಕ್ಟಬಲ್ ಇಂಟೆಲಿಜೆನ್ಸ್. ಅದು ನಿಮ್ಮನ್ನು ಯಾವ ರೀತಿ ಕೂಡ ತೆಗೆದುಕೊಂಡು ಹೋಗ್ಬೋದು. ಪ್ರತಿಯೊಂದಕ್ಕೂ ರಾಹು ಅಂದರೆ ಆ್ಯಂಪ್ಲಿಫೈ ಮಾಡಿಬಿಡ್ತದೆ. ನಿಮಗೆ ಹಣ ಕೊಡೋದು ಹಾಗೆ, ಸಿಕ್ಕಾಪಟ್ಟೆ ಹಣ ಕೊಟ್ಬಿಡ್ತಾನೆ. ನಿಮ್ಮನ್ನು ವಾಪೆ ತೆಗೆಯೋದು ಹಾಗೆ.
ರಾಹು ದಶೆಯಲ್ಲಿ ಬಂತಂದರೆ ರಾಹು ಕೊನೆಯಲ್ಲಿ ರಾಹು ಸೂರ್ಯ, ರಾಹು ಚಂದ್ರ, ರಾಹು ಕುಜ, ಈ ಮೂರು ನಿಮಗೆ ಭಾಳಷ್ಟು ತೊಂದರೆ. ರಾಹು ಸೂರ್ಯ ಗ್ರಹಣಸ್ಥ, ರಾಹು ಚಂದ್ರ ಗ್ರಹಣಸ್ಥ, ರಾಹು ಕುಜ ಪ್ರಾಪರ್ಟಿ ವಿಚಾರವಾಗಿ ಲಿಟಿಗೇಷನ್, ಕೋರ್ಟ್ ಗೇಟ್ಗೆಲ್ಲ ಹೋಗಬೇಕಾಗತ್ತೆ, ತಿಳ್ಕೊಳ್ಳಿ. ಇನ್ನು ಎರಡನೇ ಮನೆಯಲ್ಲಿ ರಾಹು ಇದ್ದಲ್ಲಿ ಇಲ್ಲಿ ಇವರಿಗೆ ಸಂಸಾರದ ಪ್ರತಿ ಪೆಂಡಿಂಗ್ ಕರ್ಮ, ಅಂದರೆ ಸಂಸಾರಕ್ಕಾಗಿ ನೀವು ಈ ಜನ್ಮದಲ್ಲಿ ಏನಾದರೂ ಕರ್ಮವನ್ನು ಮಾಡಬೇಕಾಗತ್ತೆ. ಆವಾಗಲೇ ಇವರಿಗೆ ಇದು ಶಾಂತಿ ಸಿಗುವುದು. ಅಬ್ಸೆಷನ್ ವಿತ್ ವೆಲ್ತ್ ಅಕ್ಯುಮುಲೇಷನ್, ಅಂದರೆ ಒಂದು ರೀತಿಯಲ್ಲಿ ಗೀಳನ್ನು ಬೆಳೆಸ್ಕೊಳ್ತಾರೆ. ಏನಂದರೆ ಆಸ್ತಿ ಹಣವನ್ನು ನಾವು ಒಟ್ಟುಗೂಡಿಸ್ಬೇಕು. ಎಷ್ಟು ಒಟ್ಟುಗೂಡಿಸಿದ್ರೂ ಅವರಿಗೆ ತೃಪ್ತಿ ಇಲ್ಲ. ಇವರ ಮಾತು ಮತ್ತು ಕಮ್ಯುನಿಕೇಷನಲ್ಲಿ ಸ್ವಲ್ಪ ತೊಂದರೆಗಳು ಇರ್ಬೋದು. ಅಂದರೆ ಒಳ್ಳೆ ಅರಳು ಹೊಟ್ಟಿದಾಗ ಮಾತಾಡ್ತಾರೆ, ಎರಡನೇ ಮನೆ ಮಾತಿನ ಮನೆ, ಆದರೆ ಅಲ್ಲಿ ಸ್ವಲ್ಪ ಕೇಳುವವರು ಸ್ವಲ್ಪ ಜಾಗೃತಿ ಇರಬೇಕಾಗುತ್ತೆ. ಇವ್ರ ಮಾತನ್ನೆಲ್ಲ ನಂಬಿದ್ರೆ ಬೇರೆ ಗತಿ, ನಂಬಿ ಕೆಟ್ಟರೆ ನಮಗೊತ್ತಿಲ್ಲ. ಮತ್ತು ವಾದ ವಿವಾದಗಳು ಜಾಸ್ತಿ, ಜಗಳಗಳು ಬರ್ತದೆ ಸಂಸಾರದಲ್ಲಿ. ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಜಗಳವಾಗುವುದು. ಅಲ್ಲಿ ಕೇತು ಇದ್ದರೆ ಆಗಲ್ಲ, ಡಿಟ್ಯಾಚ್ಮೆಂಟ್. ರಾಹು ಇದ್ದರೆ ಜಗಳ, ವಾದ ವಿವಾದ ಜಾಸ್ತಿ ಫ್ಯಾಮಿಲಿಯಲ್ಲಿ. ಎರಡನೇ ಮನೆಯಲ್ಲಿ ಕೇತು ಇದೆ ಅಂತ ಇಟ್ಕೊಳ್ಳಿ, ಆವಾಗ ಏನಾಗುತ್ತೆ, ಯು ವಿಲ್ ಬಿಕಮ್ ಅಲೂಫ್. ಯು ಡೋಂಟ್ ಹ್ಯಾವ್ ಎನಿ ಫ್ಯಾಮಿಲಿ ಮೆಂಬರ್ಸ್ ಟು ಸಪೋರ್ಟ್. ಯು ಆರ್ ಡಿಟ್ಯಾಚ್ಡ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್. ನಿಮ್ಮ ಸಂಪಾದಿಸಿದ ಹಣವು ಅನ್ಕನ್ವೆನ್ಷನಲ್ ಆಗಿರುತ್ತೆ. ಬೌಂಡ್ರಿ ಇರೋದಿಲ್ಲ, ಶಿಸ್ತಿರೋದಿಲ್ಲ, ಒಟ್ರಾಶಿ ಹಣ ಸಂಪಾದನೆ ಮಾಡ್ತೀರ, ನೀವು ರಿಚ್, ಶ್ರೀಮಂತರಾಗಿರ್ತೀರ. ಆದರೆ ಅದಕ್ಕೊಂದು ಶಿಸ್ತು ಇರ್ತದಲ್ಲ, ಆ ಥರ ಕ್ರಮ ಏನಿಲ್ಲ. ನಿಮ್ಮ ಹತ್ರ ಹಲವಾರು ಆ್ಯಕ್ಟಿವಿಟೀಸ್ ಜೋಡ್ಬೋದು, ತಿಳ್ಕೊಳ್ಳಿ. ರಾಹು ಎರಡನೇ ಮನೆಯಲ್ಲಿದ್ದರೆ ಒಟ್ಟಾರೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಲೇಬೇಕು. ಎರಡನೇ ಮನೆ ಮಾತಿನ ಮನೆ, ಎರಡನೇ ಮನೆ ಸಂಸಾರದ ಮನೆ. ರಾಹು ಇದ್ದರೆ ಎಲ್ಲ ರೀತಿಯ ಅನ್ಕನ್ವೆನ್ಷನಲ್ ವೇಸ್. ಇನ್ನು ರಾಹು ಮೂರನೇ ಮನೆಯಲ್ಲಿ ಏನಾಗ್ತದೆ, ಎಕ್ಸಲೆಂಟ್ ಕಮ್ಯುನಿಕೇಷನ್, ಬ್ಯೂಟಿಫುಲ್, ಮಾತಾಡೋಂಗಿಲ್ಲ. ಇವರಲ್ಲಿ ಒಂದು ರೀತಿಯಲ್ಲಿ ಕುತೂಹಲ, ಕ್ಯೂರಿಯಾಸಿಟಿ ಇರ್ತದೆ, ಇಂಟೆಲೆಕ್ಚುಯಲ್ ಇದು, ಬುದ್ಧಿವಂತರಾಗಿರ್ತಾರೆ. ಕಮ್ಯುನಿಕೇಷನಲ್ಲಿ ಅದೆಲ್ಲ ತುಂಬಿ ತುಳುಕ್ತದೆ. ಇವರ ಸಿಬ್ಲಿಂಗ್ಸ್ ಪ್ರತಿ ಪೆಂಡಿಂಗ್ ಕರ್ಮ, ಅಂದರೆ ನಿಮ್ಮ ತಮ್ಮ ಅಥವಾ ತಂಗಿಯರಿದ್ದರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಇಲ್ಲ ಅಂದರೆ ನಿಮ್ಮ ಕರ್ಮ ಸಂಚಿತ ಕರ್ಮ ಆಗ್ತದೆ, ಅಂದರೆ ಆ ಚೀಲ ಭರ್ತಿ ಆಗ್ತದೆ, ಕರ್ಮ, ಪಾಪ ಪುಣ್ಯ. ಅದಕ್ಕೆ ನಾವು ಹೇಳೋದು, ರಾಹು ಓದುವಾಗ ಬಂದಲ್ಲಿ ನಿಮ್ಮನ್ನು ಡಿಸ್ಟಿಂಕ್ಷನ್ ಪಾಸ್ ಇಲ್ಲ, ರ್ಯಾಂಕ್ ಕೂಡ ಗಿಟ್ಟಿಸ್ತಾನೆ. ನಾನು ಎಷ್ಟೋ ಜಾತಕವನ್ನು ನೋಡಿದ್ದೇನೆ. ರಾಹು ದಶೆ ಓದುವಾಗ ಬರಬೇಕು, ಕಣ್ಣು ಮುಚ್ಚಿ ಹೇಳ್ಬೋದು. ಆಮೇಲೆ ಇದು ಮೂರನೇ ಮನೆ ಮೀಡಿಯಾ, ಸಕ್ಸಸ್ ಇನ್ ಮೀಡಿಯಾ, ಸಕ್ಸಸ್ ಇನ್ ಟ್ರಾವೆಲ್, ಸಕ್ಸಸ್ ಇನ್ ಶಾರ್ಟ್ ಟ್ರಾವೆಲ್ಸ್. ಓಕೆ, ಸೊ ಅದರಲ್ಲಿ ನಿಮಗೆಲ್ಲ ಜಯ ಸಿಗ್ತದೆ. ಥರ್ಡ್ ಹೌಸ್ ಈಸ್ ಕಾಂಪಿಟೇಷನ್, ಅನ್ಕನ್ವೆನ್ಷನಲ್ ಕಾಂಪಿಟೇಷನ್. ಅಂದರೆ ಕಾಂಪಿಟೇಷನಿಗೆ ಹೀಗೆ ಬರಬೇಕು ಹಾಗೆ ಬರಬೇಕಂತಿಲ್ಲ, ಇವರು ಹೇಗೋ ಮಾಡಿ ಇವರು ಕಾಂಪಿಟೇಷನ್ ಗೆದ್ದು ಬಿಡ್ತಾರೆ. ಅದು ರಾಹು ಆಂಪ್ಲಿಫೈಯಿಂಗ್. ಇನ್ನು ರಾಹು ಫೋರ್ತ್ ಹೌಸಲ್ಲಿದ್ದರೆ ಇವರಿಗೆ ಆಸ್ತಿ ಸಂಬಂಧಿತ ಲಾಭಗಳು
ಅನ್ಕನ್ವೆನ್ಷನಲ್ ಆಗಿ ಬರ್ತದೆ, ಅಸಂಪ್ರದಾಯಕವಾಗಿ ಬರ್ತದೆ, ಸಂಪ್ರದಾಯಕವಾಗಿ ಬರುವುದಲ್ಲ. ಮತ್ತು ತಾಯಿಯ ಪ್ರತಿ ಪೆಂಡಿಂಗ್ ಕರ್ಮ ಅಂದರೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಇಲ್ಲಾಂದರೆ ಇವರ ಸಂಚಿತ ಕರ್ಮ ಜಾಸ್ತಿ ಆಗ್ತದೆ, ಚೀಲ ತುಂಬಿ ಹೋಗ್ತದೆ. ಮತ್ತು ಇವರ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗತ್ತೆ. ರೆಸ್ಟ್ಲೆಸ್ ಒಂದು ರೀತಿಯಲ್ಲಿ ಇವರು ರಾಹು 4ನೇ ಮನೆಯಲ್ಲಿದ್ದರೆ ನನಗೆ ದೊಡ್ಡ ಗಾಡಿ ಬೇಕು, ದೊಡ್ಡ ಬಂಗ್ಲಾ ಬೇಕು, ಇದೆಲ್ಲ ಕೊಡಿಸ್ತಾ ನಾವು. ಆವಾಗ ಏನಾಗುತ್ತೆ, ದೊಡ್ಡದು ಅಂದ್ರೆ ಒಂದು ದೊಡ್ಡ ಗಾಡಿ ತೊಗೊಂಡ್ರೆ ಸಾಕ, ಅದ್ರ ಮೇಲೆ ಬೆಂಚ್ ಬರಬೇಕು, ಅದ್ರ ಮೇಲೆ ಲಂಬರ್ಗಿಣಿ ಬರಬೇಕು, ಅದ್ರ ಮೇಲೆ ಆಡಿ ಕಾರ್ ಬರಬೇಕು. ಹೀಗೆ ಒಂಥರ ರೆಸ್ಟ್ಲೆಸ್ ಮನಸ್ಸು ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. 4ನೇ ಮನೆಯಲ್ಲಿದ್ದರೆ ರಾಹು, ಯು ಹ್ಯಾವ್ ಟು ಬಿ ಅವೇ ಫ್ರಮ್ ಯುವರ್ ಹೋಮ್ಲ್ಯಾಂಡ್. ನೋಡಿ, ಸೂರ್ಯ ಶನಿ ಒಟ್ಟಿಗಿದ್ದರೆ 4ನೇ ಮನೆಯಲ್ಲಿ, ಕೇತು 4ನೇ ಮನೆಯಲ್ಲಿದ್ದರೆ ಇದೆಲ್ಲ ಮನೆಯಿಂದ ದೂರ, ಪೇರೆಂಟ್ಸಿಂದ ದೂರ ಇರಲೇಬೇಕು. ಆಮೇಲೆ ಅಕ್ಕಲ್ಟ್ ಜ್ಞಾನ ಬರ್ತದೆ 4ನೇ ಮನೆ. ಓಕೆ, ಜ್ಯೋತಿಷ್ಯ, ತಾಂಬೂಲಶಾಸ್ತ್ರ, ಅಷ್ಟಮಂಗಲ ಪ್ರಶ್ನೆ, ಕವಡಿಕೆ ಶಾಸ್ತ್ರ ಇದೆಲ್ಲ ಇವರಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇನ್ನು 5ನೇ ಮನೆಯಲ್ಲಿ ರಾಹು ಇದ್ದರೆ ಏನು? 5ನೇ ಮನೆಯಲ್ಲಿ ರಾಹು ಇದ್ದರೆ ನಾವು ಹೇಳ್ತೇವೆ ಕಾಳಸರ್ಪ ದೋಷ ಇದೆ ಅಂತ. ಅದು ಪರ್ಟಿಕ್ಯುಲರ್ಲಿ ಉಡುಪಿ ಡಿಸ್ಟ್ರಿಕ್ಟ್ ಆ್ಯಂಡ್ ಮ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್, ಸೌತ್ ಕೆನರಾ ಡಿಸ್ಟ್ರಿಕ್ಟ್, ಓಕೆ, ಎಂಟೈರ್ ಸೌತ್ ಕೆನರಾ ಡಿಸ್ಟ್ರಿಕ್ಟ್. ಆವಾಗ ಕುಕ್ಕೆಗೆ ಹೋಗಿ ಒಂದು ಆಶ್ಲೇಷ ಬಲಿ ಎಲ್ಲರ ಜೊತೆಗೆ ಸಾಮೂಹಿಕವಾಗಿ ಮಾಡಿ, ಇಲ್ಲ ಒಬ್ಬಂಟಿಗರಾಗಿ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ, 5,000 ಮಾಡ್ಬೋದು. ಸಾಮೂಹಿಕವಾಗಿ 500 ರೂಪಾಯಲ್ಲಿ ಮುಗೀತು. ಅಲ್ಲಿನ ಒಂದು ಪ್ರಸಾದವನ್ನು ತಿನ್ಕೊಂಡು ಬನ್ನಿ. ಇವರುಗಳು ಚಾಲೆಂಜಸ್ ಇನ್ ರೊಮ್ಯಾನ್ಸ್. 2ನೇ ಮನೆ ಲವ್ ಆ್ಯಂಡ್ ರೊಮ್ಯಾನ್ಸ್ ಅಂತ ಹೇಳ್ತದೆ. ಸಂಬಂಧದಲ್ಲಿ ಕೂಡ ನಿಮಗೆ ಚಾಲೆಂಜಸ್ ಇರ್ತದೆ. ಆಮೇಲೆ 5ನೇ ಮನೆ ಎಂಟರ್ಟೈನ್ಮೆಂಟ್ ಮನೆ, ಸಿನಿಮಾ, ನಾಟಕ, ಡ್ರಾಮಾ, ಆರ್ಟ್ಸ್ ಆ್ಯಂಡ್ ಸ್ಪೆಕ್ಯುಲೇಷನ್ ಮನೆ, ಶೇರ್ ಮಾರ್ಕೆಟ್, ಜೂಜ ಇದೆಲ್ಲ. ಆದರೆ ಅದರಲ್ಲಿ ಜಾಸ್ತಿ ಚಟ, ಗೀಳು. ಸೊ 5ರ ಮನೆಯಲ್ಲಿದ್ದರೆ ಚಿಲ್ಡ್ರನ್ ಪ್ರತಿ ಅಂದರೆ ಮಕ್ಕಳ ಪ್ರತಿ ನಿಮಗೆ ಪೆಂಡಿಂಗ್ ಕರ್ಮ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಇಲ್ಲಾಂದರೆ ಸಂಚಿತ ಕರ್ಮ ಚೀಲದಲ್ಲಿ ತುಂಬುತ್ತೆ. ಡಿಲೇಡ್ ಮ್ಯಾರೇಜ್, ಆ ರಾಹು 5ನೇ ಮನೆಯಲ್ಲಿದ್ದರೆ ನಿಮಗೆ ಸ್ವಲ್ಪ ತಡವಾಗಿ ಮದುವೆ ಆಗ್ತದೆ, ನೋ ಡೌಟ್. ಇನ್ನು 6ನೇ ಮನೆ, 6ನೇ ಮನೆಯಲ್ಲಿ 6ನೇ ಮನೆ ಯಾವುದು? ಋಣ, ರೋಗ, ರಿಪು. ಈಗ ರೋಗ ಮತ್ತು ರಿಪುನ ಬಿಟ್ಟರೆ ಋಣ ಮಾತ್ರಕ್ಕೆ ಕಾನ್ಸಂಟ್ರೇಟ್ ಮಾಡಿದರೆ ಆವಾಗ ನಿಮಗೆ 6ನೇ ಮನೆ ಏನಕ್ಕೆ? ರೋಗಿಷ್ಠರಿಗೆ ನೀವು ಚಾರಿಟಿ ಕೊಟ್ಟರೆ, ರೋಗಿಷ್ಠರ ಸೇವೆಯನ್ನು ಮಾಡಿದರೆ ನಿಮಗೆ ಪೆಂಡಿಂಗ್ ಕರ್ಮ ಕ್ಲಿಯರ್ ಆಗ್ತದೆ, ಇಲ್ಲಾಂದರೆ ಸಂಚಿತ ಕರ್ಮ ದೊಡ್ಡದಾಗ್ತದೆ. ಇಲ್ಲಿ ಆರೋಗ್ಯ ಹಾನಿಯಾಗುವ ಸಾಧ್ಯತೆ ಇದೆ. ಆದರೆ ಒಂದು ಇಲ್ಲಿ ನಿಮಗೆ ಯಾವುದು ಕಾಯಿಲೆ ಬಂದಿದೆ ಅಂತೇಳಿ ಡಾಕ್ಟ್ರಿಗೆ ಕೂಡ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗ್ತದೆ 6ನೇ ಮನೆ ರಾಹು ಇದ್ದರೆ, ತಿಳ್ಕೊಳ್ಳಿ. ಕಾಂಪಿಟೇಟಿವ್ ಫೀಲ್ಡ್ಸಲ್ಲಿ ನಿಮಗೆ ಸಕ್ಸಸ್ ಸಿಗ್ತದೆ ಇಲ್ಲಿ. ಮತ್ತು ಶತ್ರುಗಳ ಮೇಲೆ ನೀವು ಜಯವನ್ನು ಸಾಧಿಸೇ ಬಿಡ್ತೀರಿ. ಫಸ್ಟ್ ಆಫ್ ಆಲ್ 6ನೇ ಮನೆ ರಾಹು ಇದ್ದರೆ ಶತ್ರುಗಳು ನಿಮ್ಮ ಎದುರಿನಲ್ಲಿ ನಿಲ್ಲುವುದಿಲ್ಲ, ನಿಂತರೆ ಉಳಿಯುವುದಿಲ್ಲ. 6ನೇ ಮನೆ ರಾಹು ಇಸ್ ದಿ ಬೆಸ್ಟ್.
ಓಕೆ. ಇದು ಸಪ್ತಮದಲ್ಲಿ ರಾಹು ಇದ್ರೆ ಏನಾಗ್ತದೆ? ಸಪ್ತಮದಲ್ಲಿ ರಾಹು ಇದ್ರೆ ಮದುವೆ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ನಡೆದಿರುತ್ತೆ ಅಥವಾ ನಡೆಯುತ್ತೆ, ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಅನ್ಕನ್ವೆನ್ಷನಲ್ ಬಂದ್ಬಿಡುತ್ತೆ. ನಾವು ಹೇಳ್ತೇವೆ ಲವ್ ಮ್ಯಾರೇಜ್ ಆಗ್ಬೋದು ಅಂತ ಹೇಳ್ತೇವೆ, ರಾಹು ಕೇತು. ಇಲ್ಲ ಮುಸ್ಲಿಮರ ಸಂಘ ಆಗ್ಬೋದು, ಮದುವೆ ಆಗ್ಬೋದು. ಫಾರಿನ್ ಸ್ಪೌಸ್ ಇಲ್ಲಿ ಸಾಧ್ಯತೆ ಇದೆ. ಬೇರೆ ಬೇರೆ ದೇಶಗಳ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಬಹುದು. ಆಯ್ತಾ? ಇಲ್ಲಿ ಸ್ಪೌಸಿನ ಪ್ರತಿ ಪೆಂಡಿಂಗ್ ಕರ್ಮ ಅಂದರೆ, ಈಗ ತುಲಾದಲ್ಲಿ ಕಾಲಪುರುಷನ 7ನೇ ಮನೆ ತುಲಾ, ಕಾಲಪುರುಷ 7ನೇ ಮನೆ ತುಲಾ ಇದ್ದರೆ ಅದು ಸ್ಪೌಸಿನ ಮನೆ. ಸೊ ಸ್ಪೌಸಿನ ಪ್ರತಿ ಪೆಂಡಿಂಗ್ ಕರ್ಮ ಜಾಸ್ತಿ ಆಗ್ತದೆ. ಅಂದರೆ ನೀವು ಸ್ಪೌಸನ್ನು ಇಗ್ನೋರ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ತೂತು ಮೈ ಆರ್ಗ್ಯುಮೆಂಟ್ ಡೆವಲಪ್ ಆಗುತ್ತೆ. ಅದೇ ರೀತಿ 6ನೇ ಮನೆ ಕಾಲಪುರುಷ 6ನೇ ಮನೆ ಯಾವುದು? ಕನ್ಯಾ ರಾಶಿ. ಕನ್ಯಾ ರಾಶಿಯೇ ಇದ್ದಲ್ಲಿ ನಿಮಗೆ ಅಲ್ಲಿ ನಾನು ಹೇಳಿದ್ದು ಇಷ್ಟುವರೆಗೆ ಹೇಳಿದ್ನಲ್ಲ, 6ನೇ ಮನೆಯಲ್ಲಿ ರೋಗ ಬರ್ಬೋದು. ಆದರೆ ರಾಹು ಇದ್ದಲ್ಲಿ ಐಡೆಂಟಿಫೈ ಮಾಡೋದು ಕಷ್ಟ. ಕನ್ಯಾ ರಾಶಿ ಒಂದೊಂದು ಜನರಿಗೆ ಹೇಗಾಗತ್ತೆ ಅಂತ. 1ನೇ ಮನೆ ಆಗಿದ್ದರೆ ಅಂದರೆ ಲಗ್ನವಾಗಿದ್ದರೆ, 2ನೇ ಮನೆ ಆಗಿದ್ರೆ ಏನು, 3ನೇ ಮನೆ ಆಗಿದ್ರೆ ಏನು, ಒಟ್ಟು 12ನೇ ಮನೆ ಕನ್ಯಾ ರಾಶಿ ಆಗಿದ್ದರೆ ಯಾವ್ಯಾವ ರೀತಿಯ ತೊಂದರೆಗಳು ಬರ್ತದೆ ಅಂತ. ಆಯಿತಾ? ಈಗ ಇಷ್ಟನ್ನೇ ಹೇಳ್ತೇನೆ. ಇನ್ನು 8ನೇ ಮನೆಯಿಂದ 12ನೇ ಮನೆಗೆ ರಾಹು ಬಂದಾಗ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಇದೊಂದು ಪಾರ್ಟ್ 1 ಅಂತೇಳಿ ನೀವು ಟ್ರೀಟ್ ಮಾಡಿ. ಆಯಿತಾ? ಸೊ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.